ನಮಸ್ಕಾರ ಸ್ನೇಹಿತರೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವುದು ಹೇಗೆ ಎಂದರೆ ಮಕ್ಕಳ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು. ನಾವು ಪೋಷಕರಾಗಲಿ ಶಿಕ್ಷಕರಾಗಲಿ ಒಂದು ವಿಷಯ ಮರೆಯಬಾರದು. ಮಕ್ಕಳು ಚಿಕ್ಕವರಾದರೂ ಅವರ ಅಭಿಪ್ರಾಯ ಚಿಕ್ಕದಲ್ಲ. ಅವರಿಗೆ ತಮ್ಮದೇ ಆದ ಆಲೋಚನೆ, ಭಾವನೆ, ಇಚ್ಛೆ ಮತ್ತು ದೃಷ್ಟಿಕೋನವಿರುತ್ತದೆ. ಅದನ್ನು ಕೇಳುವುದು, ಗೌರವಿಸುವುದು ಮತ್ತು ಬೆಲೆ ನೀಡುವುದು ಅವರ ಭವಿಷ್ಯದ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ. ಮಕ್ಕಳ ಅಭಿಪ್ರಾಯ ಕೇಳುವುದು ಏಕೆ ಮುಖ್ಯ? ಮಗು ತನ್ನ ಮಾತು ಯಾರಿಗೂ ಮುಖ್ಯವಲ್ಲ ಎಂದು ಭಾವಿಸಿದರೆ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ, ಹಿಂಜರಿಕೆ ಹೆಚ್ಚಾಗುತ್ತದೆ, ಹೊರಗಿನ ಜಗತ್ತಿನಲ್ಲಿ ತನ್ನನ್ನು ವ್ಯಕ್ತಪಡಿಸಲು ಹೆದರುತ್ತದೆ. ಆದರೆ ಅದಕ್ಕೆ ಬದಲಾಗಿ ಪೋಷಕರು ನಿನ್ನ ಅಭಿಪ್ರಾಯಗಳನ್ನು ಹೇಳು ಎಂದು ಕೇಳಿದಾಗ ಮಗುವಿನ ಒಳಗೆ ವಿಶೇಷ ಭಾವನೆ ಹುಟ್ಟುತ್ತದೆ. ಅದು ನನ್ನ ಮಾತುಗಳಿಗೆ ಬೆಲೆ ಇದೆ, ನಾನು ಮುಖ್ಯವಾದವನು, ನನ್ನನ್ನು ಯಾರೋ ಗಮನದಿಂದ ಕೇಳುತ್ತಾರೆ. ಇದೇ ಭಾವನೆ ಆತ್ಮವಿಶ್ವಾಸ, ಸಂವಹನ ಕೌಶಲ್ಯ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಎಲ್ಲವನ್ನೂ ಬೆಳೆಸುತ್ತದೆ. ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟರೆ ಮಕ್ಕಳ ಮೇಲೆ ಆಗುವ ಪ್ರಭಾವ: 1. ಸ್ವತಂತ್ರ ಆಲೋಚನೆ ಬೆಳೆಸುತ್ತದೆ. ಮಗು ಯೋಚಿಸಲು ಪ್ರಾರಂಭಿಸುತ್ತದೆ. ತಾನು ಏನು ಬಯಸುತ್ತೇನೆ, ಯಾವುದು ಸರಿ, ಯಾವುದು ತಪ್ಪು ಎಂದು ಕಲಿಯುತ್ತದೆ. 2ನೇಯದಾಗಿ ಸಮಸ್ಯೆ ಪರಿಹಾರ ಕೌಶಲ್ಯ ಅಭಿವೃದ್ಧಿ. ಇದಕ್ಕೆ ನೀನು ಏನು ಸಲಹೆ ಕೊಡ್ತೀಯಾ ಎಂದು ಕೇಳಿದಾಗ ಮಗು ತನ್ನ ಬುದ್ಧಿಯನ್ನು, ಕಲ್ಪನೆಯನ್ನು ಮತ್ತು ತಾರ್ಕಿಕ ಆಲೋಚನೆಯ ಸಾಮರ್ಥ್ಯವನ್ನು ಬೆಳೆಸಲು ಪ್ರಾರಂಭಿಸುತ್ತದೆ. ಇದು ನೇರವಾಗಿ ಸಮಸ್ಯೆ ಪರಿಹಾರ, ಪ್ರಾಬ್ಲಮ್ ಸಾಲ್ವಿಂಗ್ ಕೌಶಲ್ಯ ಬೆಳೆಸುತ್ತದೆ. 3ನೇಯದಾಗಿ ಭದ್ರತೆ, ಸೆಕ್ಯುರಿಟಿ ಮೂಡುತ್ತದೆ. ಮಕ್ಕಳು ತಮ್ಮ ಮನೆಯಲ್ಲೇ ಸೇಫ್, ಸುಭದ್ರ ಎಂದು ಭಾವಿಸುತ್ತಾರೆ. ಇದರಿಂದ ಅವರ ಮನಸ್ಸು ಸ್ಥಿರತೆ ಪಡೆಯುತ್ತದೆ. 4ನೇದಾಗಿ ಪೋಷಕರ ಮತ್ತು ಮಗುವಿನ ಬಾಂಧವ್ಯ ಬಲವಾಗುತ್ತದೆ. ಮಗು ನನ್ನ ಅಪ್ಪ, ಅಮ್ಮ ನನ್ನನ್ನು ಕೇಳುತ್ತಾರೆ ಎಂದು ಅನ್ನಿಸಿದಾಗ ಸಂಬಂಧವನ್ನು ಸಿಹಿಯಾಗಿಸುತ್ತದೆ. ಮಕ್ಕಳ ಅಭಿಪ್ರಾಯಕ್ಕೆ ಬೆಲೆ ಕೊಡುವುದು ಹೇಗೆ? ದಿನಕ್ಕೆ 2-3 ಬಾರಿ ನಿನ್ನ ಅಭಿಪ್ರಾಯ ಏನು ಎಂದು ಕೇಳಿ. ಉದಾಹರಣೆಗೆ, ಇಂದು ಯಾವ ಡ್ರೆಸ್ ಹಾಕೋಣ ಎಂದು ನೀನೇ ಹೇಳು. ನಾಳೆ ಎಲ್ಲಿಗೆ ಹೋಗೋಣ? ಈ ಸಮಸ್ಯೆಗೆ ನಿನಗೇಕೆ ಈ ಉತ್ತರ ತೋಚಿತು? ಇತ್ಯಾದಿ. ಅವರನ್ನು ಮಧ್ಯ ನಿಲ್ಲಿಸಬೇಡಿ. ಮಗು ಏನಾದರೂ ಹೇಳುವಾಗ ಇದು ನಿನಗೆ ಗೊತ್ತಾಗಲ್ಲ ಎಂದಾಗ ಮಗುವಿನ ಆತ್ಮಗೌರವ ಕೆಡುತ್ತದೆ. 3. ಅವರ ಅಭಿಪ್ರಾಯ ಒಪ್ಪದಿದ್ದರೂ ಗೌರವಿಸಿ. ಹೌದು, ನಿನ್ನ ಅಭಿಪ್ರಾಯ ಚೆನ್ನಾಗಿದೆ, ಆದರೆ ಇನ್ನೊಂದು ಆಯ್ಕೆಯೂ ಇದೆ, ಹೀಗೆ ಮಾಡಿದರೆ ಹೇಗೆ ಎಂದು ಕೇಳಿ. 4. ಚಿಕ್ಕ ನಿರ್ಧಾರಗಳಲ್ಲಿ ಮಕ್ಕಳನ್ನು ಭಾಗಿಯಾಗಿಸಿ. ಉದಾಹರಣೆಗೆ, ಮನೆಯಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ, ಯಾವ ಆಟ ಆಡಬೇಕು, ವಾರಾಂತ್ಯದ ಚಟುವಟಿಕೆಗಳ ನಿರ್ಧಾರ. ಸರಳ ಆಯ್ಕೆಗಳು, ಸಿಂಪಲ್ ಚಾಯ್ಸಸ್, ಇವುಗಳಲ್ಲೇ ಅವರು ತಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಬಳಸುತ್ತಾರೆ. ಸ್ನೇಹಿತರೆ, ನಾವು ಕೇಳುವ ಪ್ರಶ್ನೆಗಳು ದೊಡ್ಡದಾಗಿರಬೇಕೆಂದೇನಿಲ್ಲ. ಮಗುವಿಗೆ ನನ್ನ ಅಭಿಪ್ರಾಯಕ್ಕೂ ಬೆಲೆ ಇದೆ ಎಂಬ ಭಾವನೆ ಬಂದರೆ ಸಾಕು. ತನ್ನನ್ನು ಮೌಲ್ಯಯುತವೆಂದು ಭಾವಿಸಿದ ಮಗು ಜೀವನ ಪರ್ಯಂತ ದೃಢವಾದ ಆತ್ಮವಿಶ್ವಾಸ ಹೊಂದುತ್ತದೆ. ಇವು ಮಕ್ಕಳಿಗೆ ಲೈಫ್ ಟೈಮ್ ಗಿಫ್ಟ್ ಆಗಿ ಸಿಗುತ್ತವೆ.